ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕಾಣ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಮೃತ ಬಾಣಂತಿ ನಂದಿನಿ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳ ನೆನಪಲ್ಲೇ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ರಾಮಲಿಂಗಮ್ಮ. ನಂದಿನಿ ಸಾವಿನ ಕೊನೆಯ ಕ್ಷಣದ ಘಟನೆಯನ್ನ ಕೂಡ ತಾಯಿ ಬಿಚ್ಚಿಟ್ಟಿದ್ದಾರೆ. ಮಗಳು ಚೆನ್ನಾಗಿರ್ಲಿ ಅಂತ ಒಳ್ಳೆ ಶಿಕ್ಷಣ ಕೊಡ್ತಿದ್ವಿ, 10 ತಿಂಗಳ ಹಿಂದೆಯಷ್ಟೇ ಮದುವೆ ಮಾಡಿದ್ವಿ, ನಮಗೆ ಅನ್ಯಾಯವಾಗಿದೆ. ನಂದಿನಿ ತಾಯಿ ಹೀಗಂತ ರಿಪಬ್ಲಿಕಾಣ ಜೊತೆ ಮಾತಾಡ್ತಾ ಅಳಲು ತೋಡ್ಕೊಂಡಿದ್ದಾರೆ. BP ಜಾಸ್ತಿ ಐತೆ ಅಂತ ಡಾಕ್ಟ್ರ್ ಅಡ್ಮಿಟ್ ಮಾಡ್ಕೊಂಡ್ರಿ ಸರ್. 10 ಗಂಟೆಗೆ ಸಿಜೇರಿಯನ್ ಮಾಡ್ರಿ ಸರ್. ಪಾಪನ ಕೊಟ್ಟರು. ಆಮೇಲೆ ತಾಯಿನ ಕರ್ಕೊಂಬಂದು ಮಂಚಕ್ಕೆ ಹಾಕಿದ್ರು. 1 ಗಂಟೆವರೆಗೆ ಅಲ್ಲೇ ಇದ್ದೀನಿ ಸರ್ ನಾನು. ಅಮ್ಮ ನಂದಿನಿಯವ್ರನ್ನ ಮಂಚಕ್ಕೆ ಹಾಕಿದಾಗ ಅವ್ರು ಆರೋಗ್ಯವಾಗಿದ್ರ ಇದ್ರಿ ಸರ್. ಮಾತಾಡಿ ಬಂದೀನಿ ಸರ್ ನಾನು. ನೀರು ಕುಡ್ತೀನಿ ಅಂದ್ರೆ ನೀರು ಕೊಡಬೇಡ ಅಂದ್ರೆ ಸಿಸ್ಟರ್ ಸೇರಿಸಿದ್ರು. ಸೂಜಿ ಮಾಡಿದೆ ಸರ್. ಅಷ್ಟೇ ಸರ್. 1 ಗಂಟೆವರೆಗೆ ಆರಾಮಿದ್ಲಿ ಸರ್. ನಾನು ಹೊರಗೆ ಬಂದು ಒಳಗೆ ಯಾರನ್ನ ಬಿಡ್ಲಿಲ್ಲಲ್ಲ. ನಮ್ಮವ್ರಿದ್ರು. ನಾನು ಹೊರಗೆ ಬಂದು ಸರ್. 2 ವಾರ ಮೇಲೆ ಜಾಸ್ತಿ ಹೆಚ್ಚು ಕಡಿಮೆ ಐತೆ ಅಂದರೆ ನಮ್ಮ ಮಕ್ಕಳು ಹೇಳಿದ್ವಿ ಸರ್. ಬಂದರು. ಆಮೇಲೆ ನನಗೆ ಹೇಳೋಕ್ಕಾಗದಷ್ಟು ಸಂಕಟ ಸರ್. ಭಾರಿ ಅನ್ನ ಸರ್. ಮಗಳ ಹೋಗಿರೋದು ನಾನು ನೆಲ ಬಿಟ್ಟು ಎದ್ದೊಳಕ್ಕಾಗೋದು ಸರ್. ಏನಂತ ಹೇಳಿ ಸರ್ ನಾನು. ಅಷ್ಟು ಒಳ್ಳೆ ಮನುಷ್ಯಳು. ಎಷ್ಟು ಜನ ಸರ್ ಬಂದಿರೋದು. ಸುಮ್ಮನೆ ಕಳ್ಕೊಂಡಂಗೆ ಆಯ್ತು. ಅಧ್ವಾನ ಮಾಡಿದ್ರು ಮಗಳ. ಬೇರೆ ಆಸ್ಪತ್ರೆಯನ್ನು ಹೋಗಂದ್ರೆ. ಶಾಲಾ ಮಕ್ಕಳ ಬಿಸಿ ಊಟದಲ್ಲಿ ಹುಳುಗಳು ಪತ್ತೆಯಾಗಿದೆ. ತೇರದಾಳ ಪಟ್ಟಣದ ಶಾಲೆಯ ಊಟದಲ್ಲಿ ಹುಳುಗಳಿರೋದು ಪತ್ತೆಯಾಗಿದೆ. ಸರ್ಕಾರಿ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು. ಕೆಲ ದಿನಗಳಿಂದ ಊಟದಲ್ಲಿ ಕಾಣಿಸಿಕೊಳ್ತಾ ಇದೆಯಂತೆ ಹುಳುಗಳು. ಶಿಕ್ಷಕರಿಗೆ ಹುಳುಗಳನ್ನ ತೋರಿಸಿದ್ದಾರೆ ಪೋಷಕರು ಮತ್ತು ಮಕ್ಕಳು. ಹುಳುಗಳು ಇರುವಂತಹ ಆಹಾರವನ್ನ ಮಕ್ಕಳಿಗೆ ನೀಡ್ತಾ ಇದ್ರಂತೆ. ಹಾಗಾಗಿ ಪೋಷಕರು ಮಕ್ಕಳ ಗಮನಕ್ಕೆ ಬರ್ತಾ ಇದ್ದಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನೋಡಿ, ಈ ರೀತಿ ಸಿಬ್ಬಂದಿ ಅಧಿಕಾರಿಗಳು ಶಿಕ್ಷಕರ ನಿರ್ಲಕ್ಷ್ಯದಿಂದ ಹುಳುಗಳಿರುವಂತಹ ಆಹಾರದ ವಿತರಣೆ ಆಗ್ತಾ ಇದೆ ಮಕ್ಕಳಿಗೆ ಅಂತ ದೃಶ್ಯ ನೋಡ್ತಾ ಇದ್ದೀರಿ. ಹುಳುಗಳನ್ನ ಎತ್ತಿ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ಮಕ್ಕಳು. ಹುಳುಗಳಿರುವ ಆಹಾರ ತಿನ್ನಕ್ಕಾಗುತ್ತಾ? ಖಂಡಿತ ಇಲ್ಲ. ಬಿಸಿ ಊಟದಲ್ಲಿ ಈ ರೀತಿ ಪದೇ ಪದೇ ಹುಳುಗಳಿರೋದು, ಕಳಪೆ ಆಹಾರ ವಿತರಣೆ, ಇಂಥ ಆರೋಪಗಳು ಮೇಲಿಂದ ಮೇಲೆ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದೂರವಾಣಿ ಸಂಪರ್ಕದಲ್ಲಿ. ಸಿದ್ದು, ಮಕ್ಕಳಿಗೆ ಕೊಡುವ ಆಹಾರದಲ್ಲೂ ಕಳಪೆ ಹುಳುಗಳಿರುತ್ತೆ. ಯಾಕೆ ಸ್ವಚ್ಛ ಮಾಡಕ್ಕಾಗಲ್ವಾ ಅಥವಾ ನಿರ್ಲಕ್ಷ್ಯನ? ಏನು ಶ್ರುತಿ, ಇವತ್ತಿನ ದಿವಸ ಸಾಕಷ್ಟು ಏನು ಬಿಸಿ ಊಟದಲ್ಲಿ ಕೆಲವೊಂದು ಹುಳುಗಳಾಗಿರ್ಬೋದು, ಬೇರೆ ಬೇರೆ ಒಂದು ತಪ್ಪುಗಳನ್ನ ಮಾಡುವಂತ ಸಾಮಾನ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಆಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಏನು ಇವತ್ತಿನ ದಿವಸ ತೇರದಾಳ ಪಟ್ಟಣದ ದೇವರಾಜ ಅರಸ ನಗರದ ಏನು ಸರ್ಕಾರಿ ಕನ್ನಡ ಆಂಗ್ಲ ಮಕ್ಕಳ ಶಾಲೆಯಲ್ಲಿ ಒಂದು ಘಟನೆ ಕಾಣಿಸುತ್ತೆ. ಏನಂದ್ರೆ ಊಟದಲ್ಲಿ ಏನು ಹುಳಗಳು ಕೂಡ ಕಾಣಿಸುವಂತ ಒಂದು ಸನ್ನಿವೇಶ ಕಾಣಿಸುತ್ತೆ. ಆವಾಗ ಏನ್ ಮಾಡ್ತಾರೆ, ಮಕ್ಕಳು ಎಲ್ಲರೂ ಕೂಡಿ ಶಿಕ್ಷಕರ ಗಮನಕ್ಕೂ ತೋರಿಸ್ತಾರೆ. ಆದ್ರೆ ಶಿಕ್ಷಕರು ಯಾವುದೋ ಕ್ರಮ ತಗೊಳ್ಳಿಕ್ಕೆ ಮುಂದಾಗೋದಿಲ್ಲ ಅನ್ನುವಂಥದ್ದು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಈ ಪಾಲಕರನ್ನು ಕೂಡ ಕರೆಸಿ ಆ ಒಂದು ಹುಳಗಳನ್ನ ತೋರಿಸೋದ್ರ ಮುಖಾಂತರ ಈ ರೀತಿ ಏನು ಆಹಾರ ತಿಂದ್ರೆ ನಮಗೆ ಏನಾಗುತ್ತೆ ಆರೋಗ್ಯ ಅನ್ನುವಂಥದ್ದು ಕೂಡ ಸಾಕಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಶಾಲಾ ಮುಖ್ಯಸ್ಥರಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ಶಾಲಾ ಮುಖ್ಯಸ್ಥರು ಆದಷ್ಟು ಬೇಗ ಇದನ್ನ ಸರಿ ಮಾಡ್ತೀನಿ, ಇದನ್ನ ಕ್ಲೀನ್ ಮಾಡೋದ್ರ ಮುಖಾಂತರ ನಾನು ಸರಿಪಡಿಸ್ತೀನಿ ಅನ್ನುವಂಥದ್ದು ಆಶ್ವಾಸನೆ ನೀಡ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಇಷ್ಟು ಒಂದು ಏನು ಆರೋಗ್ಯದ ಬಗ್ಗೆ ಒಂದು ಗಮನ ಹರಿಸುವಂತ ಏನು ಶಾಲಾ ಶಿಕ್ಷಕರೇ ಇಂಥ ಒಂದು ಏನು ಸ್ವಚ್ಛ ಮಾಡದೇನೆ ಒಂದು ಅಡಿಗೆಗೆ ಬಳಸುವಂತ ಈ ಆಹಾರಗಳನ್ನ ಸ್ವಚ್ಛ ಮಾಡ್ಲಾರ್ದ ಆರೋಗ್ಯ ಸಮಸ್ಯೆ ಆದಾಗ್ಲೇ ಅಲರ್ಟ್ ಆಗ್ತಾರ. ಈ ಗಮನಕ್ಕೆ ತಂದ್ರೆ ಅಲರ್ಟ್ ಆಗಲ್ವಂತ ಅಧಿಕಾರಿಗಳ ಪ್ರಶ್ನೆ ಮಾಡಿದ್ರ ಏನಾದ್ರೂ ಉತ್ತರ ಸಿಗ್ತಾ ಅವರಿಂದ? ಶ್ರುತಿ, ಈಗಾಗಲೇ ನಾವು ಏನು ಸಂಬಂಧಪಟ್ಟಂತ ಶಾಲಾ ಶಿಕ್ಷಕರಿಗೆ ಒಂದು ಸಂಪರ್ಕ ಮಾಡಿದಾಗ ಅವ್ರು ಹೇಳುವಂತ ಮಾತೇನಂದ್ರೆ, ಇಲ್ಲ ನಾವು ಕ್ಲೀನ್ ಮಾಡ್ಲಿಕ್ಕೆ ಆಳುಗಳನ್ನ ಇಟ್ಟಿದ್ವಿ, ಆದ್ರೆ ಅವ್ರು ಸರಿಯಾಗಿ ಕ್ಲೀನ್ ಮಾಡಿಲ್ಲ, ಹೀಗಾಗಿ ಇದಾಗ್ತಾ ಇದೆ. ಇನ್ನು ಮುಂದೆ ನಾವು ಸರಿಯಾಗಿ ಅದನ್ನ ಕ್ಲೀನ್ ಮಾಡಲು ಅವ್ರಿಗೆ ಏನು ಒಂದು ಆದೇಶನ ನೀಡ್ತೀವಿ ಅನ್ನುವಂತ ಭರವಸೆ ನೀಡಿದ್ದಾರೆ. ಆದ್ರೆ ಆ ಕೆಲಸ ಮಾಡೋರು ಸರಿಯಾಗಿ ಮಾಡಿಲ್ಲ, ಹಾಗಾಗಿ ಅದರಲ್ಲಿ ಹುಳುಗಳು ಬಂದಿವೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ವಿದ್ಯಾರ್ಥಿಗಳು ಹೇಳುವಂತ ಮಾತೇನಂತಂದ್ರೆ, ಏನಿಲ್ಲ ಡೈರೆಕ್ಟ್ ಆಗಿ ಚೀಲದಿಂದ ಅಡುಗೆ ಮಾಡ್ಲಿಕ್ಕೆ ಹಾಕ್ತಾರೆ, ಆದ್ರೆ ಕ್ಲೀನ್ ಮಾಡೋದಿಲ್ಲ, ಅದು ಹೇಗಿದೆ ಅಂತ ನೋಡಂಗಿಲ್ಲ, ಹುಳಗಳ ಸಮೇತನೇ ಅದೊಂದು ಅಡಿಗೆ ಮಾಡುವಂತ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದು ಕಾಟಾಚಾರಕ್ಕೆ ಮಕ್ಕಳಿಗೆ ಊಟ ಕೊಡ್ಬೇಕು ಅಂತ ಹೆಂಗೋ ಮಾಡ್ತಿದ್ದಾರೆ. ದುಡ್ಡು ಬರುತ್ತೆ, ಸಂಬಳ ಬರುತ್ತೆ, ಸಾಕು ಕಳಪೆನೆ ಕೊಡೋಣ ಅಂತ ಡಿಸೈಡ್ ಮಾಡ್ದಂಗೆ ಕಾಣಿಸುತ್ತೆ. ಒಟ್ನಲ್ಲಿ ಅಲರ್ಟ್ ಆಗಬೇಕು. ರಿಪಬ್ಲಿಕಾಣ ಕೂಡ ಬಿಡಲ್ಲ. ಧನ್ಯವಾದಗಳು ಸಿದ್ದು ತಮ್ಮೆಲ್ಲ ಮಾಹಿತಿಗೆ. ಶಾಲಾ ಮಕ್ಕಳ ಬಿಸಿ ಊಟದಲ್ಲಿ ಹುಳುಗಳು ಪತ್ತೆಯಾಗಿದೆ. ತೇರದಾಳ ಪಟ್ಟಣದ ಶಾಲೆಯ ಊಟದಲ್ಲಿ ಹುಳುಗಳಿರೋದು ಪತ್ತೆಯಾಗಿದೆ.
ಸರ್ಕಾರಿ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು. ಕೆಲ ದಿನಗಳಿಂದ ಊಟದಲ್ಲಿ ಕಾಣಿಸಿಕೊಳ್ತಾ ಇದೆಯಂತೆ ಹುಳುಗಳು. ಶಿಕ್ಷಕರಿಗೆ ಹುಳುಗಳನ್ನ ತೋರಿಸಿದ್ದಾರೆ ಪೋಷಕರು ಮತ್ತು ಮಕ್ಕಳು. ಹುಳುಗಳು ಇರುವಂತಹ ಆಹಾರವನ್ನ ಮಕ್ಕಳಿಗೆ ನೀಡ್ತಾ ಇದ್ರಂತೆ. ಹಾಗಾಗಿ ಪೋಷಕರು ಮಕ್ಕಳ ಗಮನಕ್ಕೆ ಬರ್ತಾ ಇದ್ದಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನೋಡಿ, ಈ ರೀತಿ ಸಿಬ್ಬಂದಿ ಅಧಿಕಾರಿಗಳು ಶಿಕ್ಷಕರ ನಿರ್ಲಕ್ಷ್ಯದಿಂದ ಹುಳುಗಳಿರುವಂತಹ ಆಹಾರದ ವಿತರಣೆ ಆಗ್ತಾ ಇದೆ ಮಕ್ಕಳಿಗೆ ಅಂತ ದೃಶ್ಯ ನೋಡ್ತಾ ಇದ್ದೀರಿ. ಹುಳುಗಳನ್ನ ಎತ್ತಿ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ಮಕ್ಕಳು. ಹುಳುಗಳಿರುವ ಆಹಾರ ತಿನ್ನಕ್ಕಾಗುತ್ತಾ? ಖಂಡಿತ ಇಲ್ಲ. ಬಿಸಿ ಊಟದಲ್ಲಿ ಈ ರೀತಿ ಪದೇ ಪದೇ ಹುಳುಗಳಿರೋದು, ಕಳಪೆ ಆಹಾರ ವಿತರಣೆ, ಇಂಥ ಆರೋಪಗಳು ಮೇಲಿಂದ ಮೇಲೆ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದೂರವಾಣಿ ಸಂಪರ್ಕದಲ್ಲಿ. ಸಿದ್ದು, ಮಕ್ಕಳಿಗೆ ಕೊಡುವ ಆಹಾರದಲ್ಲೂ ಕಳಪೆ ಹುಳುಗಳಿರುತ್ತೆ, ಯಾಕೆ ಸ್ವಚ್ಛ ಮಾಡೋಕ್ಕಾಗಲ್ವಾ ಅಥವಾ ನಿರ್ಲಕ್ಷ್ಯನ? ಏನು ಶ್ರುತಿ, ಇವತ್ತಿನ ದಿವಸ ಸಾಕಷ್ಟು ಏನು ಬಿಸಿ ಊಟದಲ್ಲಿ ಕೆಲವೊಂದು ಹುಳುಗಳಾಗಿರ್ಬೋದು, ಬೇರೆ ಬೇರೆ ಒಂದು ತಪ್ಪುಗಳನ್ನ ಮಾಡುವಂತ ಸಾಮಾನ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಆಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಏನು ಇವತ್ತಿನ ದಿವಸ ತೇರದಾಳ ಪಟ್ಟಣದ ದೇವರಾಜ ಅರಸ ನಗರದ ಏನು ಸರ್ಕಾರಿ ಕನ್ನಡ ಆಂಗ್ಲ ಮಕ್ಕಳ ಶಾಲೆಯಲ್ಲಿ ಒಂದು ಘಟನೆ ಕಾಣಿಸುತ್ತೆ. ಏನಂದ್ರೆ ಊಟದಲ್ಲಿ ಏನು ಹುಳಗಳು ಕೂಡ ಕಾಣಿಸುವಂತ ಒಂದು ಸನ್ನಿವೇಶ ಕಾಣಿಸುತ್ತೆ. ಆವಾಗ ಏನ್ ಮಾಡ್ತಾರೆ, ಮಕ್ಕಳು ಎಲ್ಲರೂ ಕೂಡಿ ಶಿಕ್ಷಕರ ಗಮನಕ್ಕೂ ತೋರಿಸ್ತಾರೆ. ಆದ್ರೆ ಶಿಕ್ಷಕರು ಯಾವುದೋ ಕ್ರಮ ತಗೊಳ್ಳಿಕ್ಕೆ ಮುಂದಾಗೋದಿಲ್ಲ ಅನ್ನುವಂಥದ್ದು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಈ ಪಾಲಕರನ್ನು ಕೂಡ ಕರೆಸಿ ಆ ಒಂದು ಹುಳಗಳನ್ನ ತೋರಿಸೋದ್ರ ಮುಖಾಂತರ ಈ ರೀತಿ ಏನು ಆಹಾರ ತಿಂದ್ರೆ ನಮಗೆ ಏನಾಗುತ್ತೆ ಆರೋಗ್ಯ ಅನ್ನುವಂಥದ್ದು ಕೂಡ ಸಾಕಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಶಾಲಾ ಮುಖ್ಯಸ್ಥರಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ಶಾಲಾ ಮುಖ್ಯಸ್ಥರು ಆದಷ್ಟು ಬೇಗ ಇದನ್ನ ಸರಿ ಮಾಡ್ತೀನಿ, ಇದನ್ನ ಕ್ಲೀನ್ ಮಾಡೋದ್ರ ಮುಖಾಂತರ ನಾನು ಸರಿಪಡಿಸ್ತೀನಿ ಅನ್ನುವಂಥದ್ದು ಆಶ್ವಾಸನೆ ನೀಡ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಇಷ್ಟು ಒಂದು ಏನು ಆರೋಗ್ಯದ ಬಗ್ಗೆ ಒಂದು ಗಮನ ಹರಿಸುವಂತ ಏನು ಶಾಲಾ ಶಿಕ್ಷಕರೇ ಇಂಥ ಒಂದು ಏನು ಸ್ವಚ್ಛ ಮಾಡದೇನೆ ಒಂದು ಅಡಿಗೆಗೆ ಬಳಸುವಂತ ಈ ಆಹಾರಗಳನ್ನ ಸ್ವಚ್ಛ ಮಾಡ್ಲಾರ್ದ ಏನಾದ್ರೂ ಸಮಸ್ಯೆ ಆದಾಗ, ಆರೋಗ್ಯ ಸಮಸ್ಯೆ ಆದಾಗ್ಲೇ ಅಲರ್ಟ್ ಆಗ್ತಾರ. ಈ ಗಮನಕ್ಕೆ ತಂದ್ರೆ ಅಲರ್ಟ್ ಆಗಲ್ವಂತ ಅಧಿಕಾರಿಗಳ ಪ್ರಶ್ನೆ ಮಾಡಿದ್ರ ಏನಾದ್ರೂ ಉತ್ತರ ಸಿಗ್ತಾ ಅವರಿಂದ? ಶ್ರುತಿ, ಈಗಾಗಲೇ ನಾವು ಏನು ಸಂಬಂಧಪಟ್ಟಂತ ಶಾಲಾ ಶಿಕ್ಷಕರಿಗೆ ಒಂದು ಸಂಪರ್ಕ ಮಾಡಿದಾಗ ಅವ್ರು ಹೇಳುವಂತ ಮಾತೇನಂದ್ರೆ, ಇಲ್ಲ ನಾವು ಕ್ಲೀನ್ ಮಾಡ್ಲಿಕ್ಕೆ ಆಳುಗಳನ್ನ ಇಟ್ಟಿದ್ವಿ, ಆದ್ರೆ ಅವ್ರು ಸರಿಯಾಗಿ ಕ್ಲೀನ್ ಮಾಡಿಲ್ಲ, ಹೀಗಾಗಿ ಇದಾಗ್ತಾ ಇದೆ. ಇನ್ನು ಮುಂದೆ ನಾವು ಸರಿಯಾಗಿ ಅದನ್ನ ಕ್ಲೀನ್ ಮಾಡಲು ಅವ್ರಿಗೆ ಏನು ಒಂದು ಆದೇಶನ ನೀಡ್ತೀವಿ ಅನ್ನುವಂತ ಭರವಸೆ ನೀಡಿದ್ದಾರೆ. ಆದ್ರೆ ಆ ಕೆಲಸ ಮಾಡೋರು ಸರಿಯಾಗಿ ಮಾಡಿಲ್ಲ, ಹಾಗಾಗಿ ಅದರಲ್ಲಿ ಹುಳುಗಳು ಬಂದಿವೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ವಿದ್ಯಾರ್ಥಿಗಳು ಹೇಳುವಂತ ಮಾತೇನಂತಂದ್ರೆ, ಏನಿಲ್ಲ ಡೈರೆಕ್ಟ್ ಆಗಿ ಚೀಲದಿಂದ ಅಡುಗೆ ಮಾಡ್ಲಿಕ್ಕೆ ಹಾಕ್ತಾರೆ, ಆದ್ರೆ ಕ್ಲೀನ್ ಮಾಡೋದಿಲ್ಲ, ಅದು ಹೇಗಿದೆ ಅಂತ ನೋಡಂಗಿಲ್ಲ, ಹುಳಗಳ ಸಮೇತನೇ ಅದೊಂದು ಅಡಿಗೆ ಮಾಡುವಂತ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದು ಕಾಟಾಚಾರಕ್ಕೆ ಮಕ್ಕಳಿಗೆ ಊಟ ಕೊಡ್ಬೇಕು ಅಂತ ಹೆಂಗೋ ಮಾಡ್ತಿದ್ದಾರೆ. ದುಡ್ಡು ಬರುತ್ತೆ, ಸಂಬಳ ಬರುತ್ತೆ, ಸಾಕು ಕಳಪೆನೆ ಕೊಡೋಣ ಅಂತ ಡಿಸೈಡ್ ಮಾಡ್ದಂಗೆ ಕಾಣಿಸುತ್ತೆ. ಒಟ್ನಲ್ಲಿ ಅಲರ್ಟ್ ಆಗಬೇಕು. ರಿಪಬ್ಲಿಕ್ ಕೂಡ ಬಿಡಲ್ಲ. ಧನ್ಯವಾದಗಳು ಸಿದ್ದು ತಮ್ಮೆಲ್ಲ ಮಾಹಿತಿಗೆ.